ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದೆನು. ಇವತ್ತು ಸ್ವಾಮಿ ಮಹಾರಾಜರ ಯಾವುದೇ ರೀತಿ ಸೇವೆ ಇಲ್ಲ, ನೆಗೆಟಿವ್ ವಿಚಾರ ಅಥವಾ ನಕಾರಾತ್ಮಕ ವಿಚಾರಗಳನ್ನು ನಾವು ಯಾವ ರೀತಿ ದೂರ ಮಾಡಬೇಕು ಅಥವಾ ಅದರಿಂದ ನಾವು ಹೇಗೆ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೋ. ಈಗ ಪ್ರತಿಯೊಬ್ಬರು ಜೀವನದಾಗ ಸಕಾರಾತ್ಮಕ ಊರ್ಜಾ ಯಾವ ರೀತಿ ಇರ್ತೈತಿಲ್ಲ, ಅದೇ ರೀತಿ ನಕಾರಾತ್ಮಕ ಊರ್ಜಾ ಅನ್ನೋದು ಇರ್ತೈತಿ. ನಮ್ಮ ಮನೆಯಲ್ಲಿ ಈ ವಿಚಾರಗಳು ಇರ್ತಾವೆ. ಅದೇ ರೀತಿ ನಾವು ನಮ್ಮ ಜೀವನದ ಈಗಿನ ಈ ಒಂದು ಜೀವನ ಶೈಲಿದಾಗ ಪ್ರತಿಯೊಬ್ಬರಿಗೂ ಹೇಳ್ಬೇಕಂದ್ರೆ ಪ್ರತಿಯೊಂದು ಸಣ್ಣ ಕೆಲಸ ಹಿಡ್ಕೊಂಡು ಯಾವುದೇ ಒಂದು ಯಶಸ್ವಿ ವ್ಯಕ್ತಿ ಇದ ಅಂದ್ರೆ ವ್ಯಕ್ತಿ ಹಿಡ್ಕೊಂಡು ಪ್ರತಿಯೊಬ್ಬರು ಜೀವನದಾಗ ನಕಾರಾತ್ಮಕ ಊರ್ಜಾ ಅನ್ನೋದು ತನ್ನ ಪ್ರಭಾವವನ್ನು ಬೀರಿರ್ತೈತಿ. ಅದೇ ರೀತಿ ನಾವು ಅದನ್ನು ದೂರ ಮಾಡಬೇಕಾದ್ರೆ ಮೊದಲನೇದಾಗಿ ನಮ್ಮನ್ನು ನಾವು ನಮಗೆ ಹೆಚ್ಚು ಆತ್ಮವಿಶ್ವಾಸ ಇರಬೇಕು. ಇಲ್ಲ ನಾ ಈ ಕೆಲಸ ಮಾಡ್ತೇನೋ, ನನ್ನಿಂದ ಇದು ಆಗ್ತೈತಿ, ನನ್ನ ಜೊತೆ ನನ್ನ ಬ್ರಹ್ಮಾಂಡರ ನಾಯಕರು ಇದ್ದಾರೋ. ನೀವು ಯಾವ ದೇವ್ರನ್ನ ನಂಬ್ತಿರಲ್ಲ ಆ ದೇವ್ರ ಶಕ್ತಿ ನಮ್ಮ ಕಣ್ಣಿಗೆ ಆ ಶಕ್ತಿ ಕಾಣೋಲ್ಲ, ಆದ್ರೆ ಅದ ಶಕ್ತಿ ನನ್ನ ಜೊತೆ ಐತಿ, ನಮ್ಮ ತಂದೆ ತಾಯಿರ ಆಶೀರ್ವಾದ ನನ್ನ ಜೊತೆ ಐತಿ, ನನ್ನ ಮ್ಯಾಗಿರುವಂಥ ಒಂದು ವಿಶ್ವಾಸ, ಇಲ್ಲ ನಾ ಈ ಕೆಲಸ ಪೂರ್ಣ ಮಾಡೇ ಮಾಡ್ತೇನೆ ಅನ್ನೋ ಒಂದು ಯಾವಾಗ ನಮ್ಮ ಮನಸ್ಸಿನಾಗ ಒಂದು ನಮ್ಮ ಮನಸ್ಸಿನಾಗ ಈ ರೀತಿ ಆಸೆಗಳು ಅಥವಾ ಈ ರೀತಿ ನಾವು ವಿಚಾರ ಮಾಡ್ತೇವಲ್ಲ, ಅವಾಗ ನಮ್ಮ ಕೆಲಸ ಅರ್ಧ ಆಗಿರ್ತೈತಿ. ಇಲ್ಲಪ್ಪ ನನ್ನ ಕೆಲಸ ನನ್ನ ಕಡೆ ಈ ಕೆಲಸ ಇನ್ನೂ ಸ್ಟಾರ್ಟ್ ಮಾಡೋದಂತೂ ದೂರ ಉಳಿತು. ಆ ಕೆಲಸದ ಬಗ್ಗೆ ವಿಚಾರ ಮಾಡುವಾಗೂ ಕೂಡ ನಾವು ನೆಗೆಟಿವ್ ಆಗಿ ವಿಚಾರ ಮಾಡ್ಕೊತಂದ್ರೆ, ಇಲ್ಲ ನಾ ಈ ಕೆಲಸ ಮಾಡ್ತೇನೆ, ಈ ಕೆಲಸದಿಂದ ನನಗೆ ನಷ್ಟ ಆಯ್ತಂದ್ರೆ ಏನು ಮಾಡಬೇಕು, ಜನರು ಏನು ನನ್ನ ಬಗ್ಗೆ ಮಾತಾಡ್ತಾರೋ, ನಾ ಯಾವ ರೀತಿ ಈ ಕೆಲಸದಾಗ ಯಶಸ್ವಿ ಆಗ್ತೇನೋ ಇಲ್ಲೋ, ಈ ಒಂದು ಡೌಟ್ ಇಟ್ಕೊಂಡು ನಾವು ಆ ಕೆಲಸ ಆರಂಭ ಮಾಡಿದ್ವಿ ಅಂದ್ರೆ ಅಲ್ಲಿ ನಾವು 100% ನಾವು ಕೊಟ್ಟರೂ ಕೂಡ ನಮ್ಮ ಮ್ಯಾಗ ನಮ್ಗೆ ವಿಶ್ವಾಸ ಇಲ್ಲ ಅನ್ನೋ ಒಂದು ಕಾರಣದಿಂದ ನಾವು ಆ ಕೆಲಸದಾಗ ಎಷ್ಟೇ ಪ್ರಯತ್ನ ಎಷ್ಟೇ ಪರಿಶ್ರಮ ಹಾಕಿದ್ರು ಕೂಡ ನಮ್ಗೆ ಬೇಕಾದಂಥ ಒಂದು ಏನು ಪ್ರತಿಫಲ ಇರ್ತೈತಿಲ್ಲ ಅದು ಸಿಗೋಲ್ಲ. ಹಾಗಾಗಿ ಮೊದಲನೇದಾಗಿ ಯಾವುದೇ ಒಂದು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಮೊದಲನೇದಾಗಿ ಅದ್ರ ಮ್ಯಾಗ ನಾವು ಆ ಕೆಲಸದ ಮ್ಯಾಗ ಪೂರ್ಣ ನಮ್ಮ ಪರಿಶ್ರಮ ಅಂತ ಹಾಕೋಣ. ಅದ್ರ ಜೊತೆಗೆ ನಮ್ಮ ಸಕಾರಾತ್ಮಕವಾಗಿ ವಿಚಾರ ಮಾಡೋಣ. ಇಲ್ಲ ಈ ಕೆಲಸ ಆಗ್ತೈತಿ, ಈ ರೀತಿ ಒಂದೇ ದಿನಕ್ಕಂತೂ ಈ ರೀತಿ ಬದಲಾವಣೆ ಆಗೋಲ್ಲ, ನಾವು ಸತತವಾಗಿ ಈ ರೀತಿ ಪ್ರಯತ್ನ ಮಾಡಿದಾಗ ನಮಗೆ ಈ ರೀತಿ ಬದಲಾವಣೆಗಳು ಆಗ್ತಿರ್ತಾವೆ. ನಾನು ನಮ್ಮ ಜೊತೆ ತಾರಕ ಮಂತ್ರದ ಅನುಭವ ಅಂತ ಹೇಳೀನಿ. ತಾರಕ ಮಂತ್ರದಿಂದ ಏನಾಗ್ತೈತಿಪ್ಪ ಅಂದ್ರೆ ನಮ್ಮ ಜೀವನದಾಗ ಒಂದು ಸಕಾರಾತ್ಮಕ ಊರ್ಜಾ ಸಿಗ್ತೈತಿ. ಆ ತಾರಕ ಮಂತ್ರದ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ರೀತಿ ಈ ಒಂದು ನೆಮ್ಮದಿ ಸಿಗ್ತೈತಿ. ಎಷ್ಟೋ ಪ್ರತಿ ಒಂದು ಸೆಕೆಂಡ್ದಾಗೂ ನಮ್ಮ ಮನಸ್ಸಾಗ ಎಷ್ಟು ವಿಚಾರಗಳು ಬಂದು ಹೋಗ್ತಾವೆ, ನಾವು ಅದನ್ನೆಲ್ಲ ವಿಚಾರ ಮಾಡಲ್ಲ. ಮೇಲ್ನೋಟಕ್ಕೆ ನಾವು ಎಲ್ಲರೂ ಒಂದು ಕಡೆ ಪ್ರೆಸೆಂಟ್ ಇದ್ದರೂ ನಮ್ಮ ಮನಸ್ಸಾಗ ಅನೇಕ ಗೊಂದಲ ಅನೇಕ ಒಂದು ವಿಚಾರಗಳು ನಾವೆಲ್ಲರೂ ಕೂಡ ಮಾಡ್ತಿರ್ತೇವೆ. ನನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಸಾಮಾನ್ಯ ಮನುಷ್ಯರು ಇದು ಮಾಡ್ತಿರ್ತಾರೋ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದ್ರ ಮ್ಯಾಗ ಒಂದು ಶ್ರದ್ಧೆ ಇಟ್ಟ ಪೂರ್ಣ ವಿಶ್ವಾಸ ಅಟ್ಟ ಆ ಕೆಲಸ ಯಶಸ್ವಿ ಆಗಲಿ ಅಥವಾ ಬಿಡಲಿ, ಅದು ನೆಕ್ಸ್ಟ್ ಎರಡನೇ ಅದ ಹಂತ. ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ನಮ್ಮನ್ನು ನಾವು ಆತ್ಮವಿಶ್ವಾಸದಿಂದ ಇಲ್ಲ ನಾ ಈ ಕೆಲಸ ಮಾಡೇ ತೀರ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಟ್ಟು ಅಂದ್ರೆ ಆ ಕೆಲಸ ಖಂಡಿತವಾಗಿ ಯಶಸ್ವಿ ಆಗ್ತೈತಿ. ಹಾಗಾಗಿ ಇನ್ನೊಂದು ನಮ್ಮೆಲ್ಲ ಎಲ್ಲರೂ ಈಗ ಮೈಂಡ್ ಸೆಟ್ ಹೆಂಗಾಗಿಬಿಟ್ಟೈತೆ ಅಂದ್ರೆ ಒಮ್ಮೆ ನಾವು ಎಲ್ಲರೂ ಒಮ್ಮೆ ಒಂದು ಹಂತಕ್ಕೆ ಬೆಳಿಬೇಕು, ಒಮ್ಮೆ ನಾವು ಯಶಸ್ವಿ ಆಗಬೇಕು. ನೋಡಿ ಯಾವುದೇ ಒಂದು ಕೆಲಸ ಆಗಲಿ ಅದಕ್ಕೆ ತನ್ನದೇ ಆದ ಒಂದು ಸಮಯ ತೊಗೋತೈತಿ, ತನ್ನದೇ ಆದ ಒಂದು ಮಹಾರಾಜರು ನಮ್ಗೆ ಯಾವುದೋ ಒಂದು ಕೊಡಬೇಕಾದ್ರೂ ಕೆಲವೊಂದು ಸಲ ನಮಗೊಂದು ಪರೀಕ್ಷೆ ತೊಗೋತಾರೋ, ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊತಾರೋ. ಕೆಲವೊಂದು ಸಲ ನಮಗೂ ಅನಿಸ್ತೈತೆ ಮಹಾರಾಜರಲ್ಲೇ ಇಲ್ಲ ಈ ಸೇವೆದಿಂದ ಏನೂ ಆಗೋಲ್ಲ, ನಮ್ಗೆ ಏನೂ ಮಾಡ್ರೆ ನಂಗೆಲ್ಲ ಬರೀ ನನ್ನ ವಿರುದ್ಧ ಹಾಕೋದೈತಿ, ನಾವು ಅನ್ಕೋದೊಂದ ಆಗೋದು ಇನ್ನೊಂದ, ಈ ರೀತಿ ಅನೇಕ ವಿಚಾರಗಳು ಬರ್ತಿರ್ತಾವೆ. ಆದ್ರೆ ಅದನ್ನೆಲ್ಲ ಮೀರಿ ನಾವು ನಮ್ಮ ಜೀವನದಾಗ ಗುರಿ ಏನೈತಿ, ನಮ್ಮ ಜೀವನದಾಗ ಏನು ಕಂಡಂಥ ಕನಸುಗಳು ಇರ್ತಾವಲ್ಲ ಅದನ್ನೆಲ್ಲ ತಲುಪಬೇಕಾದ್ರೆ ನಾವು ಹೆಚ್ಚಿನ ಪ್ರಮಾಣದಾಗ ನಮಗೋಸ್ಕರ ನಾವು ಸಕಾರಾತ್ಮಕವಾಗಿ ಮಾತಾಡ್ಬೇಕು. ಇಲ್ಲ ನಾ ಈ ಕೆಲಸ ಮಾಡ್ತೇನೋ, ನನ್ನಿಂದ ಇದಾಗ್ತೈತಿ, ನನ್ನ ಕುಟುಂಬದ ನನಗೆ ಪ್ರೋತ್ಸಾಹ ಮಾಡ್ಕೋರು, ನನ್ನ ಸುತ್ತಮುತ್ತ ಇರುವ ನನ್ನ ಸ್ನೇಹಿತರ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ನಂಗೆ ಪ್ರೋತ್ಸಾಹ ಮಾಡ್ಕೊತೈತಿ. ನನ್ನ ಬಗ್ಗೆ ಯಾರು ಏನೇ ವಿಚಾರ ಮಾಡ್ರು ನನ್ನಷ್ಟಕ್ಕೆ ನನ್ನ ಬಗ್ಗೆ ಸಕಾರಾತ್ಮಕವಾಗಿ ವಿಚಾರ ಮಾಡ್ತೇನೆ ಅನ್ನೋ ಒಂದು ಮನಸ್ಥಿತಿ ನಮಗೆಲ್ಲರಿಗೂ ಬೆಳೀತಂದ್ರೆ ಯಾವುದೇ ಕೆಲಸ ಅಸಾಧ್ಯ ಕೂಡ ಇಲ್ಲ. ಅದ್ರ ಜೊತೆಗೆ ನಾವು ಸತತವಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ಬೇಕನ್ನೋದು ಒಂದು, ಏಕೆಂದ್ರೆ ದೇವ್ರ ಶಕ್ತಿ ನಮ್ಗೆಲ್ಲರಿಗೂ ಕಾಣೋಲ್ಲ. ಯಾವುದೋ ಒಂದು ಶಕ್ತಿ ನಮ್ಮ ಜೊತೆ ಐತೆ ಅಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣೋಲ್ಲ, ಆದ್ರೆ ಆ ಶಕ್ತಿಯ ಪ್ರತಿಯೊಂದು ಹಂತದಾಗ ಆ ಶಕ್ತಿಯಿಂದ ನಮ್ಗೆ ಒಂದು ಅನುಕೂಲ ಆಗ್ತಿರ್ತೈತಿ. ಆ ಶಕ್ತಿಯಿಂದ ಎಷ್ಟೇ ಒಂದು ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರ್ತೈತಿ. ನಾವು ಪ್ರತಿಯೊಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋದು ಅಂದ್ರೆ ನಾವು ಕಂಡಂಥ ಕನಸುಗಳನ್ನ ನಾಳೆ ನಾವು ನನಸು ಮಾಡ್ಕೋತಿರ್ತೇವೆ. ನಮ್ಮ ಜೀವನದಾಗ ನಾವು ಏನೋ ಅನ್ಕೊಂಡಿರ್ತೇವೆ ಅಥವಾ ನಮ್ಮ ಕುಟುಂಬದಾಗ ಆಗಲಿ ನಮ್ಮ ಸುತ್ತಮುತ್ತ ಆಗಲಿ ನಾವು ಯಾರೂ ಕೂಡ ಈ ರೀತಿ ಒಂದು ವಿಚಾರಗಳನ್ನ ಮಾಡೋಲ್ಲ ಅಥವಾ ಯಾರೂ ಕೂಡ ಈ ರೀತಿ ಒಂದು ಯಶಸ್ಸನ್ನು ಜೀವನದಾಗ ಸಾಧಿಸ್ಕೋವಾಗಿಲ್ಲ. ಅದನ್ನು ಕೂಡ ನಾವೆಲ್ಲರೂ ಕೂಡ ಸಾಧಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಾಗಿರುವಂಥ ನಕಾರಾತ್ಮಕ ಊರ್ಜಾದಿಂದ
ದೂರ ಉಳಿಯೋದಂದ್ರೆ ನಮ್ಮನ್ನು ನಾವು ಸಕಾರಾತ್ಮಕವಾಗಿ ನೋಡೋದ, ನಮ್ಮ ಸುತ್ತಮುತ್ತ ಇರುವ ವಾತಾವರಣನ ಸಕಾರಾತ್ಮಕವಾಗಿ ಮಾಡೋದ. ಯಾವತ್ತೂ ಕೂಡ ಎಷ್ಟೇ ಸಿಟ್ಟಿರಲಿ ಏನೇ ಇರಲಿ ಅದನ್ನು ಸಿಟ್ಟಂದ್ರೆ ಎಷ್ಟು ಒಂದು 5 ನಿಮಿಷ ಇರ್ತೈತೆ, ನಾವು ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋದಂದ್ರೆ ಅದರಿಂದ ನಮ್ಮ ಶರೀರಕ್ಕೆ ಆಗಲಿ ಮಾನಸಿಕ ಆಗಲಿ ಶಾರೀರಿಕ ತೊಂದರೆ ನಾವೇ ಅನುಭವಿಸ್ಬೇಕಾಗ್ತೈತೆ. ಬೇರೆ ಯಾರೂ ಕೂಡ ಇಲ್ಲಿ ಬರೋಲ್ಲ. ನಮ್ಮ ನೋವನ್ನು ನಾವು ಅನುಭವಿಸ್ಬೇಕಾಗಿದೆ. ಹಾಗಾಗಿ ಆದಷ್ಟು ಖುಷಿಯಿಂದ ಇರೋಣ. ಆದಷ್ಟು ಸ್ವಾಮಿ ಮಹಾರಾಜರ ನಮ್ಮ ಜೊತೆ ಎಲ್ಲರ ಜೊತೆ ಅಂತೂ ಇದ್ದಾರು. ಅವ್ರ ಸೇವೆಯನ್ನು ಮಾಡೋಣ, ನಮ್ಮ ಜೀವನದಾಗ ಇರುವಂಥ ಪ್ರಯತ್ನಗಳ್ನ ಮಾಡೋಣ, ನಮ್ಮ ಕೆಲಸಗಳ್ನ ಜೀವನದಾಗ ಇರುವಂಥ ಕೆಲಸಗಳ್ನ ಅಷ್ಟೇ ಪರಿಶ್ರಮದಿಂದ ಮಾಡೋಣ. ಖಂಡಿತ ಒಂದಿಲ್ಲ ಒಂದಿನ ಎಲ್ಲರ ಜೀವನದಾಗ ಖುಷಿ ಅನ್ನೋದು ಬಂದಿದೆ. ನಾವು ಕಂಡಂಥ ಕನಸುಗಳು ನನಸು ಆಗೇ ಆಗ್ತಾ ಇರ್ತಾವೆ. ಹಾಗಾಗಿ ಆದಷ್ಟು ಈಗ ನಾವೆಲ್ಲರೂ ಮೊಬೈಲ್ ಓಪನ್ ಮಾಡ್ತಂದ್ರೆ ಹೆಚ್ಚಿನ ಪ್ರಮಾಣದಾಗ ನೆಗೆಟಿವ್ ವಿಚಾರಗಳು ನಮ್ಮ ಮುಂದೆ ಬರ್ತಿರ್ತಾವೆ. ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಸಕಾರಾತ್ಮಕವಾಗಿ ವಿಚಾರ ಮಾಡ್ಕೊತು ಅಂದ್ರೆ ನಮ್ಮ ಸುತ್ತಮುತ್ತ ಕೂಡ ಸಕಾರಾತ್ಮಕವಾದ ವಾತಾವರಣ ನಿರ್ಮಾಣ ಆಗ್ತಿರ್ತೈತಿ. ಹೆಚ್ಚಿನ ಪ್ರಮಾಣದಾಗ ನಮ್ಮನ್ನು ನಾವು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋಣ. ಅವರು ನೀಡುವಂಥ ಒಂದು ಶಕ್ತಿ ನಾವು ಇಡೀ ವಿಶ್ವವನ್ನು ಗೆಲ್ಬೋದು. ಹಾಗಾಗಿ ಈ ಒಂದು ಸಣ್ಣ ನನ್ನ ಅನುಭವ ಅಂದ್ರೆ ನಕಾರಾತ್ಮಕ ಶಕ್ತಿ ದೂರ ಮಾಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ತೈತೆ ಭಾವಿಸ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.